ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಊರ ಹುಡುಗ ಅಭಿಷೇಕ್ ಭೈರವ್ ಮಾತಾಡ್ತಿರೋದು. ನಾವು ಇಲ್ಲಿ ಹುಟ್ಟಿದ್ದ ತಪ್ಪ ನನ್ನ ಸ್ವಂತ ಚಿಕ್ಕಪ್ಪನ ಮಗಳು ನಮ್ಮ ಈ ಸತ್ಯಮಂಗಲ ಕಾಡಲ್ಲಿ ಡೆಲಿವರಿ ಪೇಷಂಟ್ ತಗೊಂಡೋಗಿಬೇಕಾರೆ ಮಗು ಮತ್ತೆ ತಾಯಿ ಇಬ್ರು ಸಾವನ್ನಪ್ಪಿದ್ದಾರೆ. PU ಇಲ್ಲ, ಡಿಗ್ರಿ ಇಲ್ಲ, ಅದಕ್ಕೆ ನಾವು ದೂರಕ್ಕೆ ಹೋಗಿ ಓದ್ಬೇಕಾಗಿದೆ. ಟೈಮ್ ಸರಿಯಾಗಿ ಬಸ್ಸು ಬರ್ತಿಲ್ಲ. ನಮ್ಮ ಮಕ್ಕಳು ಹೆಣ್ಮಕ್ಳು ಇಲ್ಲಿ ಕಾಲೇಜ್ ಓದ್ಬೇಕಾದ್ರೆ ಬೇರೆ ಅನೂರು ಹೋಗ್ಬೇಕಿಲ್ಲ ಅಂದ್ರೆ ಕೊಳ್ಳಾಗಲು ಹೋಗ್ಬೇಕು. ನಾವು ತೀರಾ ಬಡವರು, ಹೋದ್ರೇನೆ ಊಟ ಇಲ್ದಿದ್ರೆ ಇಲ್ಲ. ನಮ್ಗೆ ಹಾಸ್ಪಿಟ್ಲ್ ಇದೆ, GH ಹಾಸ್ಪಿಟ್ಲು. ಆ ಹಾಸ್ಪಿಟ್ಲ್ಗೆ ಡಾಕ್ಟರ್ ಇಲ್ಲ. ನಮಗೆ ಯಾವುದೇ ರೀತಿಯ ಡಿಜಿಟಲ್ ಇಂಡಿಯಾ ಅನ್ವಯಿಸುವುದಿಲ್ಲ. ನಮಗೆ ನಿಮ್ಮ ಉಚಿತ ಗ್ಯಾರಂಟಿ ಯೋಜನೆಗಳು ಬೇಡ ಸ್ವಾಮಿ. ನಮಗೆ ಬೇಕಾಗಿರೋದು ಓಡಾಡೋಕೆ ಒಂದು ಒಳ್ಳೆಯ ರಸ್ತೆ, ನಮ್ಮ ಜೀವ ಉಳಿಸೋಕೆ ಒಬ್ಬ ಡಾಕ್ಟ್ರು, ನಮ್ಮ ವಿದ್ಯೆ ಕಲಿಸೋಕೆ ಒಬ್ಬ ಗುರು. ಹೆರಿಗೆ ಸಮಯಕ್ಕೆ ಸರಿಯಾದ ರಸ್ತೆ ಇಲ್ಲಿ. ಆಸ್ಪತ್ರೆಗೆ ತಲುಪೋ ಮುನ್ನುವೆ ತಾಯಿ ಮಗು ಪ್ರಾಣ ಬಿಟ್ಟಾಗ ಈ ವ್ಯವಸ್ಥೆ ಎಲ್ಲಿತ್ತು? ನಮ್ಮ ಕಾಲೇಜು ಮಕ್ಕಳು ದಿನಾಲು 100 ಕಿಲೋಮೀಟರ್ ವಿದ್ಯಾಭ್ಯಾಸಕ್ಕಾಗಿ ಅಲೆಯುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲಿ ಮಲಗಿದೆ ನಿಮ್ಮ ಡಿಜಿಟಲ್ ಇಂಡಿಯಾದ ಪರಿಕಲ್ಪನೆ? ಇದು ಹಳ್ಳಿಯ ಕಥೆಯಲ್ಲ, ಮೀಡಿಯಂ ಗ್ರಾಮದ ಜನರ ಕಣ್ಣೀರಿನ ಆಕ್ರೋಶ. ಮೂಲಭೂತ ಸೌಕರ್ಯಗಳಿಗಾಗಿ ಹಂಬಲಿಸುತ್ತಿರುವ ಜನರ ನೋವಿನ ಪೂರ್ಣ ವಿಡಿಯೋವನ್ನು ಬಿಲಾಗ್ಸ್ ಇನ್ ವಿಲೇಜ್ ಯೂಟ್ಯೂಬ್ನಲ್ಲಿ ನೋಡಿ.